ಹಾಯ್ ಹಲೋ ಫ್ರೆಂಡ್, ಎಲ್ಲ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್. ಬನ್ನಿ ಹೀರೆಕಾಯಿಂದ ಇವತ್ತೊಂದು ಗೊಜ್ಜು ಅಥವಾ ಕರಿ ಮಾಡೋಣ. ನೋಡಿ, ಎಳೆ ಹೀರೆಕಾಯಿ ತೊಗೊಂಡಿದ್ದೀನಿ ನಾನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ರೌಂಡ್ ಸ್ಲೈಸ್ ಬೇಕಾದ್ರೂ ಮಾಡ್ಕೊಳ್ಳಿ. ಈ ಥರ ತೆಳುವಾಗಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಹೀರೆಕಾಯಿ ಗ್ರೇವಿ ಸೂಪರಾಗಿರುತ್ತೆ. ಅನ್ನ, ಮುದ್ದೆ, ಚಪಾತಿ, ರೊಟ್ಟಿ ಏನಕ್ಕೆ ಬೇಕಾದ್ರೂ ಚೆನ್ನಾಗಿದೆ. ನೋಡಿ, ಒಂದು ಕಪ್ ನಾನು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಹಾಗೆ ಧನಿಯಾ ಪೌಡ್ರು, ಅಚ್ಕಾರದ ಪುಡಿ, ಧನಿಯಾ ಪೌಡ್ರು, ಜೀರಾ ಪೌಡ್ರು, ಸ್ವಲ್ಪ ಅರಿಶಿನದ ಪುಡಿ, ಹಾಗೆ ಇದು ಗರಂ ಮಸಾಲೆ ಇಟ್ಕೊಂಡಿದ್ದೀನಿ. ಈಗ ಒಂದು ಟೊಮೊಟೊ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಹಾಗೆ ಈರುಳ್ಳಿ, ಹಾಗೆ ಒಂದು ಸ್ಪೂನ್ ಎಳ್ಳಿಟ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಕಡಲೆಬೀಜ. ಇಷ್ಟು ಮಸಾಲೆಗೆ, ಇದೆಲ್ಲ ಮಸಾಲೆಗೆ ಬೇಕು. ಹುರ್ಕೊಂಬರೋಣ ಬನ್ನಿ. ನೋಡಿ, ಕಡಲೆಬೀಜ ಹಾಕಿ ನಾನು ಒಂದು ಬಾಣಲೆ ಇಟ್ಟು ಕಡಲೆಬೀಜ ಹಾಕಿ ಹುರ್ಕೋತಾ ಇದ್ದೀನಿ. ಅದಕ್ಕೆ ಎಳ್ಳನ್ನು ಕೂಡ ಹಾಕಿ ಹುರ್ಕೋತೀನಿ. ಕಡಲೆಬೀಜ ಎಳ್ಳು ಹುರಿದ ನಂತರ ಬೆಳ್ಳುಳ್ಳಿ ಮತ್ತು ಶುಂಠಿ, ಈರುಳ್ಳಿ ಮತ್ತು ಟೊಮೊಟೊ ಎಲ್ಲ ಹಾಕಿ ಸ್ವಲ್ಪ ಎಣ್ಣೆ ಹಾಕೋಣ. ಇವಾಗ ಹಾಕಿ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಹುರ್ಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕಿ ಬೇಗ ಸಾಫ್ಟ್ ಆಗುತ್ತೆ. ಇವಾಗ ಇನ್ನೇನಾಯಿತು, ಹಾಕಿದ ನಂತರ ಏನೇನು ನಾವು ಸ್ಪೈಸಸ್ ತೊಗೊಂಡಿದ್ವೋ ಅದನ್ನೆಲ್ಲ ಹಾಕೋಣ ಬನ್ನಿ. ಅಚ್ಕಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಜೀರಿಗೆ ಪುಡಿ, ಹಾಗೆ ಸ್ವಲ್ಪ ಅರಿಶಿನದ ಪುಡಿ ಎಲ್ಲನೂ ಹಾಕ್ಬಿಡೋಣ. ಹಾಕಿ ಅದನ್ನು ಚೆನ್ನಾಗಿ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಹುರಿದ ನಂತರ ನಾವು ತೆಂಗಿನಕಾಯಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಟ್ಟು ಅದೇ ಬಿಸಿನಲ್ಲದಾಗುತ್ತೆ. ಸ್ಟವ್ ಆಫ್ ಮಾಡಿದ್ದೀನಿ. ಮತ್ತು ಇವಾಗ ನಾನು ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ. ಒಂದು ಸಣ್ಣ ಸ್ಪೂನಲ್ಲಿ 1-2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಇದು ಬಿಸಿ ತಣ್ಣಗಾಗಲಿ, ಆಮೇಲೆ ರುಬ್ಕೊಂಬರೋಣ. ಈಗ ಸ್ವಲ್ಪ ಜೀರಿಗೆ, ನಾನಿಲ್ಲಿ ಸಾಸಿವೆ ಹಾಕ್ತಾಯಿಲ್ಲ, ಜೀರಿಗೆ ಹಾಕಿದ ನಂತರ ಒಂದು ಅರ್ಧ ಈರುಳ್ಳಿ, ಅದು ಸ್ವಲ್ಪ ಫ್ರೈ ಆಗಲಿ. ಮತ್ತು ಈರುಳ್ಳಿ ಆದಮೇಲೆ ನಾವು ಏನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಸಣ್ಣದಾಗಿ ತೆಳುವಾಗಿ ಹೀರೆಕಾಯಿ, ಎಳೆ ಹೀರೆಕಾಯಿ ಇರಬೇಕು, ತುಂಬ ಚೆನ್ನಾಗಿರುತ್ತೆ ರುಚಿ. ನೋಡಿ, ಇವಾಗ ಹೀರೆಕಾಯಿ ಹಾಕಿ ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಮಾಡ್ತೀನಿ. ನೋಡಿ, ಇವಾಗೆಲ್ಲ ಫ್ರೈ ಆಗಿದೆ ಎಣ್ಣೆಯಲ್ಲಿ. ಈಗ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ, ಸ್ವಲ್ಪ ಉಪ್ಪು ಕೂಡ ಹಾಕ್ತಾಯಿದ್ದೀನಿ ಇವಾಗಲೇ ಹೀರೆಕಾಯಿಗೆ ಚೆನ್ನಾಗಿ ಉಪ್ಪಿಡ್ಕೊಳ್ಳಿ ಅಂತ. ನೋಡಿ, ಇವಾಗೆಲ್ಲ ಆಗಿದೆ. ನೀವು ಮೇಲೆ ಬೇಕಾದ್ರೆ ಟೈಮ್ ಇದ್ದರೆ ಮಾಡ್ಕೋಬೋದು. ನಾನೊಂದು ವಿಜಿಲ್ ತೊಗೋತೀನಿ. ಟೈಮ್ ಇರಲಿಲ್ಲ, ಟೈಮ್ ಇದ್ದರೆ ಹಾಗೆ ಮೇಲೆ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ರುಬ್ಬಿರೋ ಮಸಾಲೆ ಎಲ್ಲ ಹಾಕಿ ಇವಾಗ ನೀಟಾಗಿ ಅದೇ ಮಿಕ್ಸಿ ಜಾರ್ಗೆ ನೀರು ಹಾಕಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಗಟ್ಟಿ ಅಥವಾ ತೆಳು ಹೆಂಗೆ ಬೇಕೋ ಹಂಗೆ ಮಾಡ್ಕೊಳ್ಳಿ. ನಾನು ಮೀಡಿಯಮ್ ಅದಕ್ಕೆ ಮಾಡ್ಕೊಂಡಿದ್ದೆ, ಏಕೆಂದರೆ ನನಗೆ ಚಪಾತಿಗೆ ಸಾಕಾಗಿತ್ತು. ಅನ್ನಕ್ಕೆ, ಮುದ್ದೆಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಈಗ ಹಾಕಿದಾಗಿದೆ. ಸ್ವಲ್ಪ ಅದಕ್ಕೆ ಉಪ್ಪೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿದ್ರೆ, ನಾನು ರೊಟ್ಟಿ ಜೊತೆ ಮಾಡ್ಕೊಂಡಿದ್ದೆ, ಸೂಪರಾಗಿತ್ತು. ನೀವು ಒಂದು ಸಲ ಮಾಡ್ಕೊಂಡು ಹೇಗಿತ್ತಂತ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.